ಅಪ್ಕಮಿಂಗ್ ವಿಡಿಯೋನಲ್ಲಿ ಹೇಳ್ತೀನಿ. ಓಕೆ, ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡೆ. ನಾನು ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದ್ದೆ, ಬೇಗ ಆಗುತ್ತೆ ಅಂತ. ಸೊ ಇವತ್ತು ನಾನು ವೇರ್ ಮಾಡ್ತಾ ಇರೋದು ಜೀನ್ಸ್ಗೆ ನಾನು ಈ ಟಾಪ್ನ ನಾನು ವೇರ್ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಕಸಿನ್ ನನ್ನ ತಂಗಿ ಬಂದಿದ್ದಾಳೆ ತುಂಬ ದಿನ ಆದಮೇಲೆ. ಸ್ಯಾರಿ ಶಾಪಿಂಗ್ ಹೋಗ್ತಿದ್ದೀವಿ, ಕಾಲೇಜ್ ಫೆಸ್ಟಿಗೆ ಬೇಕು ಅಂತ. ನಾನು ಔಟ್ಫಿಟ್ ಬೇರೆ ಹಾಕ್ಕೊಂಡಿದ್ದೀನಿ, ನಾನು ಹೇಳಿದ್ದೆ ಒಂದು ಹಾಕ್ಕೊಂಡಿದ್ದೆ ಒಂದು. ಓಕೆ, ಪ್ಲೀಸ್ ಇವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಇಲ್ಲೇ ಪ್ರಮೋಷನ್ ಮಾಡ್ಕೊತಿದ್ದೀನಿ ನೋಡಿ. ತುಮಕೂರಿಂದ ಬಂದಿರೋದು ಆ್ಯಕ್ಚುಲಿ ಅವರು. ದಾಸರಳ್ಳಿ ಇಳಿದಿದ್ದೀವಿ. ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಫಸ್ಟ್ ಟೈಮ್ ಪಬ್ಲಿಕಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಫುಲ್ ಶೈ ಸ್ವಲ್ಪ ದೂರ ಇಲ್ಲೇ ಅಂಗಡಿ ಇರೋದು. ಓಕೆ, ಸ್ಯಾರಿ ಅಂಗಡಿಗೆ ಬಂದಿದ್ದೀನಿ. ರೆಗ್ಯುಲರಾಗಿ ಇಲ್ಲೇ ಬೈ ಮಾಡೋದು. ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಸ್ವಲ್ಪ ಡಾರ್ಕ್ ಕಲರ್. ಓಕೆ, ನನ್ನ ತಂಗಿ ಸ್ಯಾರಿ ಶಾಪ್ಗೆ ಏನಕ್ಕೆ ಬಂದಿದ್ದಾಳೆ ಅಂದರೆ ಅವಳು ಕಾಲೇಜ್ ಫೆಸ್ಟ್ಗೋಸ್ಕರ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಬಂದಿದ್ದಾರೆ. ಅವಳಿಗೆ ಐಡಿಯಾಸ್ ಇಲ್ಲ ಸ್ಯಾರಿ ಬಗ್ಗೆ, ಕಾಲೇಜ್ ಸ್ಟೂಡೆಂಟ್ ಅಲ್ವಾ, ಅದಕ್ಕೆ. ಸೊ ಅವಳು ಫ್ಯಾಬ್ರಿಕ್ ಮೈಂಡಲ್ಲಿ ಇಟ್ಕೊಂಡು ಬಂದಿದ್ಲು. ಆರ್ಗೆನ್ಸಾ ಫ್ಯಾಬ್ರಿಕ್ ಬೇಡ, ನೆಟ್ ಫ್ಯಾಬ್ರಿಕ್ಸ್ ಬೇಡ ಅಂತ. ಬಿಕಾಸ್ ಆರ್ಗೆನ್ಸಾನ ಮೇಂಟೈನ್ ಮಾಡಕ್ ನನಗೆ ಬರಲ್ಲ ಅಂತ ಅವಳ ಇಂಟೆನ್ಷನ್ ಇದ್ದಿದ್ದು. ಸಾಫ್ಟ್ ಫ್ಯಾಬ್ರಿಕ್ ಅಲ್ಲಿ ಬೇಕಿತ್ತು. ಅಂಡ್ ಅವ್ಳ ಕಾನ್ಸೆಪ್ಟ್ ಬಂದು ಪಾರ್ಟಿ ವೇರ್ ಸ್ಯಾರೀಸ್. ಟ್ರೆಡಿಷನಲ್ ಲುಕ್ ಈ ಸತಿ ಬೇಡ, ಲಾಸ್ಟ್ ಇಯರ್ ಟ್ರೆಡಿಷನಲ್ ಲುಕ್ ವೇರ್ ಮಾಡಿದ್ದೀನಿ, ಈ ಸತಿ ಪಾರ್ಟಿ ವೇರ್ ಲುಕ್ ವೇರ್ ಮಾಡೋಣ ಅಂತ ಅವಳ ಇಂಟೆನ್ಷನ್ ಇದ್ದಿದ್ದು. ಸೊ ಪಾರ್ಟಿ ವೇರ್ ಸ್ಯಾರೀಸ್ ನ ನಾವು ನೋಡ್ತಾ ಇದೀವಿ. ನೀವು ನೋಡ್ತಿರ್ಬೋದು, ಅಲ್ಲಿ ರೆಡ್ ಕಲರ್ ಸ್ಯಾರಿ. ಅವಳಿಗೆ ಕಲರ್ ಮಾತ್ರ ತುಂಬಾ ಇಷ್ಟ ಆಯ್ತು. ಆ ಕಲರ್ ಅಲ್ಲಿ ನಮ್ಗೆ ಬೇರೆ ಪ್ಯಾಟರ್ನ್ ಇಲ್ಲ, ಎಲ್ಲ ಕ್ಯಾಟ್ಲಾಗ್ ಪೀಸ್ ಆಗಿರೋದ್ರಿಂದ ಕ್ಯಾಟ್ಲಾಗ್ ಪೀಸ್ ಗಳಲ್ಲಿ ಸಿಂಗಲ್ ಪೀಸಸ್ ಬರುತ್ತೆ ಅಂತ ಹೇಳಿದ್ರು. ಅವಳು ಯಾವ ಸೀರೆ ಪರ್ಚೇಸ್ ಮಾಡಿದಾಳೆ ಅಂತ ನಾನು ಕೊನೆಯಲ್ಲಿ ನಿಮ್ಗೆ ಫೋಟೋ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಅವಳದು ಕಾಲೇಜ್ ಫೆಸ್ಟ್ ಕಂಪ್ಲೀಟ್ ಆಗಿ ಅವಳು ಸ್ಯಾರಿ ವೇರ್ ಮಾಡಿದಾಳೆ. ಸೊ ಆ ಸ್ಯಾರಿ ವೇರ್ ಮಾಡಿರೋದು ವಿತ್ ಸ್ಟಿಚ್ ಬ್ಲೌಸ್ ನಾನು ಕಂಪ್ಲೀಟ್ ಲುಕ್ ನ ನಾನು ನಿಮ್ಗೆ ಫೋಟೋ ಅಟ್ಯಾಚ್ ಮಾಡ್ತೀನಿ. ಅವಳು ಈ ಗ್ರೀನ್ ಸ್ಯಾರಿ ಏನ್ ನೋಡ್ತಿದ್ದಾಳೆ ಅದು ತುಂಬಾ ಇಷ್ಟ ಆಯ್ತು. ಕೆಲವೊಂದು ಸ್ಯಾರೀಸ್ ನ ಅವಳು ಫೈನಲೈಸ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಯಾವ ಸ್ಯಾರಿ ಪರ್ಚೇಸ್ ಮಾಡೋದು ಅಂತ. ಬಟ್ ಅವಳಿಗೆ ಏನು ಅಂದ್ರೆ ರೆಡ್ ಕಲರ್ ಸ್ಯಾರಿ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ಬಿಕಾಸ್ ಆ ಕಲರ್ ತುಂಬಾ ಚೆನ್ನಾಗಿದೆ ಅಂತ. ಅವಳಿಗೆ ಕಲರ್ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಅದು ಕ್ಯಾಟ್ಲಾಗ್ ಪೀಸ್ ಆಗಿತ್ತು. ಮತ್ತೆ ಕಲೆಕ್ಷನ್ಸ್ ತುಂಬಾ ಬೇಗ ಖಾಲಿ ಆಗಿದೆ ಅಂತಾನು ಹೇಳಿದ್ರು. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಕಲೆಕ್ಷನ್ಸ್ ತುಂಬಾ ಬೇಗ ಖಾಲಿ ಆಗ್ತಿದೆ ಅಂತ ಹೇಳಿದ್ರು. ನನಗೆ ಆ ಪಿಂಕ್ ಕಲರ್ ಸ್ಯಾರಿ ತುಂಬಾ ಇಷ್ಟ ಆಯ್ತು. ಮೇ ಬಿ ನಾನು ನೆಕ್ಸ್ಟ್ ಮಂತ್ ಒಳಗಡೆ ಆ ಸ್ಯಾರಿನ ಪರ್ಚೇಸ್ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ. ಲೆಟ್ಸ್ ಸಿ. ನಂಗೆ ಆ ಸ್ಯಾರಿ ಸಿಕ್ಕಾಬಟ್ಟೆ ತುಂಬಾ ತರ ಸಖತ್ ಇಷ್ಟ ಆಗೋಯ್ತು. ಮೆಟೀರಿಯಲ್ ಆಗಿರ್ಬೋದು, ಆ ಬಾರ್ಡರ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು ತುಂಬಾ ಇಷ್ಟ ಆಯ್ತು. ಬಟ್ ನನ್ನ ತಂಗಿಗೆ ಇಷ್ಟ ಆಯ್ತು, ಬಟ್ ಅದ್ರಲ್ಲೇ ಕಲರ್ ಬೇಕಿತ್ತು ಅವಳಿಗೆ. ಅವಳು ಫೇರ್ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ ನ ಚೂಸ್ ಮಾಡ್ತಾ ಇದ್ಲು. ಅಂಡ್ ಮೋರ್ ಓವರ್ ಈ ಅಂಗಡಿನಲ್ಲಿ ನಾನು ರೆಗ್ಯುಲರ್ ಆಗಿ ಹೋಗೋ ರೀಸನ್ ಬಂದು ತುಂಬಾ ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡ್ತಾರೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ, ರೀಸನಬಲ್ ಆಗಿದೆ, ನೆಗೋಷಿಯಬಲ್ ಇರುತ್ತೆ ಪ್ರೈಸ್. ನೀವು ಬಾರ್ಗಿಂಗ್ ಮಾಡ್ಬೋದು. ಇಫ್ ಇಟ್ಸ್ ಗುಡ್ ಪ್ರೈಸ್ ಅವ್ರು ಕೊಡ್ತಾರೆ. ನಿಮ್ ಬಾರ್ಗಿಂಗ್ ಸ್ಕಿಲ್ಸ್ ನ ಯೂಸ್ ಮಾಡಿ. ತುಂಬಾ ಲೈಕ್ ರೂಡ್ ಆಗಿ ರ್ಯಾಶ್ ಆಗೆಲ್ಲ ಬಿಹೇವ್ ಮಾಡಲ್ಲ. ನಿಮ್ಗೆ ಏನಾದ್ರು ಪ್ಯಾಟ್ರನ್ ಸ್ಯಾರಿ ಪಿಕ್ಚರ್ಸ್ ಏನಾದ್ರು ಇದೆ ಅವ್ರಿಗೆ ರೆಫರೆನ್ಸ್ ತೋರ್ಸಿದ್ರೆ ಅವ್ರು ಅದನ್ನ ನಿಮ್ಗೆ ತೋರಿಸ್ತಾರೆ. ನನ್ನ ತಂಗಿಗೂ ಕೆಲವೊಂದು ರೆಫರೆನ್ಸ್ ಇತ್ತು, ಅದನ್ನ ತೋರಿಸಿದಾಗ ಫೋಟೋದಲ್ಲಿ ಅದನ್ನ ತುಂಬಾ ಹೈಲೈಟ್ ಮಾಡಿ ಹಾಕಿದ್ದಾರೆ. ಸೇಮ್ ಸ್ಯಾರಿನ ಅದನ್ನ ತೋರಿಸಿದ್ರು, ಬಟ್ ಅದ್ರದ್ದು ಕಾಮನ್ ಸ್ಯಾರಿ ಆಗಿತ್ತು. ಅದಕ್ಕೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ಲು. ಆ ಫೋಟೋ ನೋಡ್ಬಿಟ್ಟು ಅವಳಿಗೆ ಡಿಸಪಾಯಿಂಟ್ ಆಯ್ತು. ಫೋಟೋದಲ್ಲಿ ಈ ತರ ಕೊಟ್ಟಿದ್ದಾರೆ, ರಿಯಲ್ ಆಗಿ ನೋಡಿದ್ರೆ ಇಷ್ಟು ನಾರ್ಮಲ್ ಸ್ಯಾರಿನ ಅಂತ. ಆಮೇಲೆ ಅವ್ರು ಹೇಳಿದ್ರು ಫೋಟೋದಲ್ಲೆಲ್ಲ ಎಡಿಟ್ ಮಾಡಿ ಹಾಕ್ತಾರೆ, ಗೊತ್ತಾಗೋದಿಲ್ಲ, ಇದೇ ಆ ಸ್ಯಾರಿ ಅಂತ ಹೇಳಿದ್ರು. ಅಂಡ್ ನೆಕ್ಸ್ಟ್ ಅಲ್ಲಿ ಕಲೆಕ್ಷನ್ಸ್ ನನಗೆ ಟೈ ಅಂಡ್ ಡೈ ಪ್ಯಾಟ್ರನ್ ಅಲ್ಲಿ ತೋರಿಸಿದ್ರು. ಅದು ತುಂಬಾ ಚೆನ್ನಾಗಿದೆ. ಟೈ ಅಂಡ್ ಡೈ ಅಲ್ಲಿ ನೀವು ಒಂದ್ಸತಿ ಶಾಪ್ ವಿಸಿಟ್ ಮಾಡಿದಾಗ ಟೈ ಅಂಡ್ ಡೈ ಪ್ಯಾಟ್ರನ್ ಕಂಪ್ಲೀಟ್ ಆಗಿ ನೋಡಿ ಕೂಡ
ಓಕೆ, ಫೈನಲಿ ಸೀರೆನ ಒಂದು ಆಲ್ಮೋಸ್ಟ್ 2 hours ಏನೋ ಹುಡುಕಿದೀವಿ ಅಂತ ಅನ್ಕೊಂತೀವಿ ಸ್ಯಾರೀಸ್ನ. ಫೈನಲಿ ಅವಳೊಂದು ಬಾಟಲ್ ಗ್ರೀನ್ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ಲು. ಅವಳಿಗೆ 2 ಸ್ಯಾರಿನಲ್ಲಿ ಕನ್ಫ್ಯೂಷನ್ ಇತ್ತು, ಒಂದು ರೆಡ್ ಕಲರ್ ಅಂಡ್ ಬಾಟಲ್ ಗ್ರೀನ್ ಕಲರ್. ಆ ಬಾಟಲ್ ಗ್ರೀನ್ ಕಲರ್ನ ಅವಳು ಕಲರ್ ನನಗೆ ಆ ರೆಡ್ ಅಲ್ಲಿ ಈ ಬಾಟಲ್ ಗ್ರೀನ್ ಕಲರ್ ಪ್ಯಾಟ್ರನ್ ಏನಿದೆ ಅದಿದ್ರೆ ಇನ್ನ ಚೆನ್ನಾಗಿರೋದು. ಬಟ್ ಎಲ್ಲ ಕ್ಯಾಟ್ಲಾಗ್ ಪೀಸ್ ಆಗಿರೋದ್ರಿಂದ ಸಿಂಗಲ್ ಸಿಂಗಲ್ ಕಲರ್ ಸಿಂಗಲ್ ಪೀಸಸ್ ಇರುತ್ತೆ. ಸೊ ಫೈನಲಿ ಅವ್ರ ಬಾಟಲ್ ಗ್ರೀನ್ ಕಲರ್ ನ ಚೂಸ್ ಮಾಡಿ ವೇರ್ ಮಾಡಿದಾಳೆ. ಆ ಪಿಕ್ ನ ಅಟ್ಯಾಚ್ ಮಾಡ್ತೀನಿ, ನೀವು ಲುಕ್ ನ ನೋಡಿ. ಓಕೆ, ಅಲ್ಲಿ ತುಂಬಾ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸು ಇತ್ತು. ಸ್ವಲ್ಪ ಅಂದ್ರೆ ಕಾಸ್ಟ್ ಒಂದು ರೀಸನೇಬಲ್ ಆಗಿ ಇತ್ತು. ಕ್ವಾಲಿಟಿ ಮಾತ್ರ ಮೈ ಗಾಡ್ ಎಷ್ಟು ಸಾಫ್ಟ್ ಆಗಿತ್ತು ಅಂದ್ರೆ ಅಷ್ಟು ಸಾಫ್ಟ್ ಆಗಿತ್ತು. ಪರ್ಚೇಸ್ ಮಾಡ್ಬೇಕು ಹೋದ್ರೆ ಅದ್ ತಗೊಳದ ಇದ್ ತಗೊಳದ ಅಂತ ತುಂಬಾ ತುಂಬಾ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡತ್ತೆ. ನನ್ನ ತಂಗಿಗೂ ಅದೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿ ತುಂಬಾ ಟೈಮ್ ತಗೊಂಡು ಫೈನಲಿ ಸ್ಯಾರಿ ಸೆಲೆಕ್ಟ್ ಮಾಡಿದ್ದು ಬಾಟಲ್ ಗ್ರೀನ್ ಕಲರ್ ಸ್ಯಾರಿ ಸೆಲೆಕ್ಟ್ ಆಯ್ತಲ್ಲ, ಆ ಸ್ಯಾರಿ ಇಮೇಜ್ ಅಟ್ಯಾಚ್ ಮಾಡಿರ್ತೀನಿ. ನಿಮ್ಗೆ ಆ ಲುಕ್ ಹೇಗ್ ಅನಿಸ್ತು? ಆ ಸ್ಯಾರಿ ಸೆಲೆಕ್ಷನ್ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಸ್ಯಾರಿ ಪ್ರೈಸ್ ಈಸ್ 1300 ನಾವು ಪೇ ಮಾಡಿತ್ತು. ನನಗೇನೋ ವರ್ತ್ ಅಂತ ಅನಿಸ್ತಿದೆ. ಆ ಪಿಂಕ್ ಕಲರ್ನ ಕೊಡ್ತೀರಾ ಅಣ್ಣ? ಎತ್ಕೊಳ್ಳ ಹಂಗೇನೆ. ರಿಯಾ ಅದು ಯಾವುದು ನಿಂದಲ್ಲ, ಅದು ಗ್ರೀನ್ ಸಮಥಿಂಗ್ ಬ್ಲೂ. ಇದೊಂದು ತೆಗ್ತೆ ನೋಡಿ. ಇದು ಆರ್ಗೆನ್ಜಾ. ನಿಮ್ಗೆ ವೇರ್ ಮಾಡಕ್ ಕಷ್ಟ ಆಗುತ್ತೆ. ಹೆಂಗ್ ಕಾಣಿಸ್ತು? ಸಕ್ಕತ್ತಾಗಿದೆ. ತಗೋ, ಒಂದು ಮನ್ಸ್ ಮಾಡಿ ತಗೋಬಿಡು. ಇಲ್ಲ ಚಮ್ಕಿ ಹೋದ್ರೆ ಚೆನ್ನಾಗೇ ಇರಲ್ಲ. ಇದನ್ನ ಟ್ರೈ ಮಾಡು, ಇದೆರಡನ್ನ ಫಸ್ಟ್. ಹೋಗಿ ಎತ್ಕೊಂಡು ಹೋಗಲ್ಲ ಮೊಬೈಲಲ್ಲೂ. ತಿರ್ಗಿ ಹಂಗೆ ಸ್ಯಾರಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ವರಮಹಾಲಕ್ಷ್ಮಿಗೆ ಇನ್ನೊಂದು ಸ್ಯಾರಿ ತಗೊಳ್ಳೋದಿದೆ, ಬರ್ತೀನಿ. ನಿಯರ್ ಜೈನ್ ಟೆಂಪಲ್ ಟಿ ದಾಸರಲ್ಲಿ ಅಂಗಡಿ ಏನೋ ಸಾಮಾನು ಅಂಗಡಿ ಇಲ್ಲ, ಜೈನ್ ಟೆಂಪಲ್ ಹೇಳಿದ್ಮೇಲೆ ಆಯ್ತು. ಪ್ರಮೋಷನ್ ಅಂತೂ ಅಲ್ಲ, ನಾನು ರೆಗ್ಯುಲರ್ ಆಗಿ ಬರ್ತಿದ್ದು, ಅದಕ್ಕೇನೆ ಹಾಗೆ ಅವರು ಪ್ರಮೋಷನ್ ಮಾಡಿ ಏನಾಗಲ್ಲ ಅಂತ ಹೇಳಿದ್ರು. ಸೊ ಪ್ರಮೋಷನ್ ಮಾಡಿದೆ. ನೋಡೋಣ, ಯಾರಾದರೂ ದಾಸಹಳ್ಳಿಲಿರೋರು ಹೋಗಿ ತಗೊಳ್ಳಿ. ಚೆನ್ನಾಗಿ ಒಳ್ಳೆ ಸ್ಯಾರೀಸ್ ಇದೆ, ನಂಗೆ ಸಖತ್ ಇಷ್ಟ. ತುಂಬ ಫ್ರೆಂಡ್ಲಿಯಾಗಿ ಕೂಡ ಇರ್ತಾರೆ, ಸ್ವಲ್ಪ ನೆಗೋಷಿಯೇಬಲ್ ಇರುತ್ತೆ, ಬಾರ್ಗಿಂಗ್ ಮಾಡ್ಬೋದು. ಕಲೆಕ್ಷನ್ಸು ಚೆನ್ನಾಗಿರುತ್ತೆ ಅಂತ. ಓಕೆ, ಇವಾಗ ದಾಸರಳ್ಳಿಯಿಂದ ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ಆಕ್ಸೆಸರೀಸ್ ಪರ್ಚೇಸ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಪರ್ಚೇಸ್ ಮಾಡಿಕೊಂಡು ನಾನು ಇವಾಗ ಎಲ್ಲ ಹೋಗ್ತಿದ್ದೀನಿ ಅಂದರೆ ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೀನಿ. ಇಷ್ಟು ಲೇಟಾಗಿ ಹೋಗ್ತಾ ಇದ್ದೀನಿ ಕಬ್ಬನ್ ಪಾರ್ಕ್ಗೆ, ಬಿಕಾಸ್ ನನ್ನ ಹಸ್ಬೆಂಡ್ ಇದ್ದ ಬೆಳಗ್ಗೆನೇ ರೆಡಿ ಮಾಡಿದ್ರು. ಒಂದು 10 ನಿಮಿಷ ಕೆಲಸ ಇದೆ ಅಂತ ಹೋದವ್ರು 1 hour ಆದರೂ ಬರಲಿಲ್ಲ. ಶಾಪಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಬಟ್ ಇಷ್ಟು ವಿಡಿಯೋ ಮಾಡಿದ್ನಲ್ಲ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಕಲೆಕ್ಷನ್ಸ್ ಚೆನ್ನಾಗಿತ್ತು, ಬಟ್ ನಮಗೆ ಬೇಕಾಗಿರೋ ಅಂಥ ಪ್ಯಾಟ್ರನ್ ಸಿಗಲಿಲ್ಲ. ಸೊ ಅವಳು ಆನ್ಲೈನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಾವು ಕಬ್ಬನ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಕಬ್ಬನ್ ಪಾರ್ಕ್ ವ್ಲಾಗ್ನ ನಾನು ಪಾರ್ಟ್ 2 ಆಗಿ ಅಪ್ಲೈ ಮಾಡ್ತೀನಿ, ಬಿಕಾಸ್ ಇದು ತುಂಬ ದೊಡ್ಡದಾಗಿಬಿಡುತ್ತೆ ವ್ಲಾಗು. ತುಂಬ ಲೆಂತ್ ಬಂದುಬಿಡುತ್ತೆ. ಸೊ ಇದನ್ನು ನಾನು ಶಾಪಿಂಗ್ನ ಪಾರ್ಟ್ 1 ಮಾಡಿ ಕಬ್ಬನ್ ಪಾರ್ಕ್ನ ಪಾರ್ಟ್ 2 ಮಾಡ್ತಿದ್ದೀವಿ. ನಾವು ಏನಕ್ಕೆ ಇವಾಗ ಕಬ್ಬನ್ ಪಾರ್ಕ್ ಹೋಗ್ತಿದ್ದೀವಿ ಅಂದರೆ ಅವಳ ಬರ್ಡೇ ದಿನ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಬಿಕಾಸ್ ಅವತ್ತು ಅಮಾವಾಸ್ಯೆ ಇದೆ. ಆ್ಯಂಡ್ ನಾವು ಅವತ್ತು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ನಾವು 6th ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ
ಓಕೆ, ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.